ಜನಿಸಿದ ನರಮಾನವರಿಗೆ ಏನಾದ್ರೂ ವಿಷ ಜಂತು ಕಚ್ಚಿದ ಕೂಡಲೇ ನಿನ್ನ ಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಸಾಕು. ಅವರ ದೇಹದಲ್ಲಿದ್ದ ವಿಷವನ್ನೆಲ್ಲ ಮಾಯ ಮಾಡಿ ಮತ್ತೆ ಅವರಿಗೆ ಪುನರ್ಜನ್ಮವನ್ನು ಕಲ್ಪಿಸು. ಈ ಊರಲ್ಲಿರುವ ಗರ್ಭ ಶ್ರೀಮಂತನೆನಿಸಿಕೊಂಡಿರುವ ಆ ನರನಾಗನ ಅಟ್ಟಹಾಸ ದಿನದಿಂದ ದಿನಕ್ಕೆ ಈ ಬಡವರ ಮೇಲೆ ಹೆಚ್ಚಾಗ್ತವಿದೆ. ಅಂತ ನರಕದಲ್ಲಿ ನಮ್ಮನ್ನ ಬೀಳಿಸಿದೆ. ಅಂತ ಅದೃಷ್ಟ ಶ್ರೀಮಂತರಿಗೆ ತಕ್ಕ ತೀರ್ಪನ್ನ ಕೊಟ್ಟು ನಮ್ಮಂತ ಬಡವರನ್ನ ಆ ನರಕದಿಂದ ದೂರ ಮಾಡುತ್ತಾಗಿ ದೂರ ಮಾಡಿ ನಿನಗೆ ಸರಿಕೊಟ್ಟಿ ಬೇಡಿಕೊಳ್ಳಿಲ್ಲ. ಸರಿಕೊಟ್ಟಿ ಬೇಡಿಕೊಳ್ಳಿ. ಇನ್ನೂ ಪೂಜೆ ಮುಗಿದಿಲ್ಲವೇ? ಮುಗಿತು ಸ್ವಾಮಿ. ಇಂದು ಸೋಮವಾರ ನಮ್ಮ ಎತ್ತುಗಳಾದ ರಾಮ ಮತ್ತು ಲಕ್ಷ್ಮಣಗಳಿಗೆ ಪೂಜೆ ಮಾಡಿಬಿಡು. ಮೈ ತೊಳ್ಕೊಂಡು ಬಂದಿದ್ದೇನೆ. ಆಯ್ತು ಸ್ವಾಮಿ. ನಾನು ಎತ್ತುಗಳನ್ನು ಹೊರಗಡೆ ಕಟ್ಟಿ ಅವುಗಳಿಗೆ ಮೇವನ್ನು ಹಾಕಿ ಬರುತ್ತೇನೆ. ಆಯ್ತು ಸ್ವಾಮಿ, ಹೋಗೋಣ. ಸಂಗಮೇಶ್ವರ, ನಮ್ಮ ಬಾಳಿಗೆ ಆಧಾರ ಸ್ತಂಭವಾಗಿರುವ ಈ ರಾಮ ಲಕ್ಷ್ಮಣ ಎಂಬ ಜೋಡೆತ್ತುಗಳನ್ನು ಕಾಪಾಡುವ ಭಾರ ನಿನ್ನದಿಲ್ಲ. ಶ್ರೀ ಸಂಗಮೇಶ್ವರದ ಸನ್ನಿಧಿಯಲ್ಲಿ ನಿಂತು ಏನೋ ಬೇಡಿಕೊಂಡಂತೆ ಕಾಣುತ್ತದೆ. ಈ ನಮ್ಮ ಬಡತನದ ಭವನಿಯಿಂದ ದೂರ ಮಾಡುವಂತ ದೇವರಲ್ಲಿ ಬೇಡ್ಕೊಂಡಿರಿ. ಬಡತನ ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಮೆರಿಬೇಕೆನ್ನುವ ಮಹಾನ್ ಕಾಲವಿದು. ಅಂತದರಲ್ಲಿ ಬಡತನದ ಬಗ್ಗೆ ಬಹುದೂರವಾಗಿ ನಿಂತು ನಮ್ಮಂತ ಬಡವರು ಈ ಸಮಾಜದಲ್ಲಿ ಯಾವಾಗ ಮುಂದೆ ಬರಬೇಕು? ಯಾವಾಗ ಮುಂದೆ ಬರಬೇಕು? ಈ ನಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಇಂದಿಲ್ಲ ನಾಳೆ ಆದ್ರೂ ಆ ದೇವರು ನಮ್ಮ ಭಕ್ತಿಗೆ ಮೆಚ್ಚಿ ನಮ್ಮ ಬಡತನವನ್ನ ದೂರ ಮಾಡಿ ಈ ಸಮಾಜದಲ್ಲಿ ನಮ್ಮನ್ನ ಮುಂದೆ ಬರುವಂತೆ ಮಾಡೇ ಮಾಡ್ತಾರೆ ಎನ್ನುವ ನಂಬಿಕೆ ನಂಬಿಕೆ ಎನ್ನೆಲ್ಲ ನಂಬಿಕೆ ನಂಬಿಕೆ ಎಂಬ ಮೂರಕ್ಷರ ದೇವರೆನ್ನುವ ಮಹಾನುಭವ. ಹಣ ಎಂಬ ಎರಡಕ್ಷರ ಮಾರಿ ಹೋಗಿರುವಾಗ ಎನ್ನೆಲ್ಲಿ ನಂಬಿಕೆ ಎನ್ನೆಲ್ಲಿ ನಂಬಿಕೆ? ಸ್ವಾಮಿ, ನಂಬಿ ಕೆಟ್ಟವರಿಲ್ಲ ರಂಗಯ್ಯ, ನಮ್ಮದೇ ಕೆಡವವರಿಲ್ಲ ರಂಗಯ್ಯ ಎನ್ನುವ ಕನಕದಾಸರು ಹೇಳಿದ ಮಾತನ್ನ ನಿಮಗೆ ಗೊತ್ತಿಲ್ಲ ನೋಡಿ. ನಂಬಿಕೆ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ ಸ್ವಾಮಿ, ಮುಖ್ಯ. ನೋಡಿ ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುನಸ್ಕಾರ ಎಂದು ಹೇಳಿ ಸಮಯ ಹಾಳು ಮಾಡಬೇಡ ಹಾಳು ಮಾಡಬೇಡ. ಸ್ವಾಮಿ, ಇದೇನು ಸ್ವಾಮಿ, ಇಂದೇಕೋ ದೇವರ ಬಗ್ಗೆ ವಿಚಿತ್ರವಾಗಿ ಮಾತಾಡ್ತಾ ಇದ್ರಲ್ಲ, ಯಾಕೆ? ಏನಂತ ಹೇಳಲಿ ನಿನಗೆ? ಏನಾಯ್ತು ಅಂತ ಹೇಳಿ ಸ್ವಾಮಿ, ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಹೇಳುತ್ತೇನೆ ಹೇಳುತ್ತೇನೆ. 20 ವರ್ಷಗಳಿಂದ ಕೂಡಲ ಸಂಗಮೇಶ್ವರ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹ ಇದ್ದವು. ಅದೇ ಸಂದರ್ಭದಲ್ಲಿ ಅನಾಥನಿಗೆ ತಂದೆ ತಾಯಿಗಳ ಸ್ಥಾನ ಕೊಟ್ಟು ಸಾಕಿ ಸಲುವಿದ ಆನನ ದನಿಗಳಾದ ರಾಮಚಂದ್ರ ಮತ್ತು ಸೀತಮಾತೆಯರನ್ನು ಆ ನರನಾಗ ಮತ್ತು ವಿಷಕಂಠ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ದರು. ಹೌದೇ ನಾ ಹೇಳುತ್ತಿರುವುದಲ್ಲ ನಿಜ. ಹಿಂದೆ ಸೋಮವಾರ ನಡೆದು ಹೋಯಿತು ತುರಂತ. ಇಂಥ ಬೆಟ್ಟದಂತ ಭವನಿಯಿಂದ ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದೆಷ್ಟು ದಿನ ಅಂತ ಕಷ್ಟಪಡ್ತೀರಿ ಸ್ವಾಮಿ. ಈ ವಿಷಯ ನಿಮ್ಮ ತಮ್ಮ ರಾಜೇಂದ್ರನಿಗೆ ಗೊತ್ತಿದೆ. ಮತ್ತೇನು ಮಾಡೋದೇಮ್ಮ? ಪಾಲಿಗೆ ಬಂದಿತ್ತು ಪಂಚಾಮೃತ ಅಂತ ಹರಿತು. ಈ ಭೂಮಿ ಮೇಲೆ ಬಾಳಿದ್ರೆ ಮಾತ್ರ ಈ ಮನುಷ್ಯನಿಗೊಂದು ಬೆಲೆ. ಹುಟ್ಟಿ ಬಂದಿದ್ದಕ್ಕೂ ಒಂದು ಸಾರ್ಥಕ. ಸ್ವಾಮಿ, ಎಷ್ಟು ದಿನ ಅಂತ ಈ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮರುತ್ತೀರ ಸ್ವಾಮಿ. ಆದಷ್ಟು ಬೇಗ ಈ ವಿಷಯವನ್ನ ನಿಮ್ಮ ತಮ್ಮನಿಗೆ ತಿಳಿಸುವುದು ಆಗುವುದಿಲ್ಲ. ಇಲ್ಲ, ಯಾಕಂದ್ರೆ ಅವನಿಗೆ 18 ವರ್ಷ ತುಂಬಿದವ ಅಷ್ಟೇ. ಈಗ ಈ ವಿಷಯ ತಿಳಿಸಿದರೆ ಇದ ಚಿಂತೆಯಲ್ಲಿ ಹೊರಗೆ ಹೋಗುವನೆಂದು ಇಲ್ಲಿವರೆಗೂ ಈ ಘಟನೆ ಮುಚ್ಚಿಟ್ಟಿರುವೆ. ಈ ವಿಷಯವನ್ನ ನಾನು ಎಷ್ಟು ದಿನ ಅಂತ ಈ ಮನದಲ್ಲಿ ಈ ವಿಷಯವನ್ನ ಬಚ್ಚಿಟ್ಕೊಳ್ತಿರೋದು. ಆದಷ್ಟು ಬೇಗ ಈ ವಿಷಯವನ್ನ ನಿಮ್ಮ ತಮ್ಮನ ಮುಂದೆ ಹೇಳಿಬಿಡಿ ಸ್ವಾಮಿ. ಬೇಡ ಬೇಡ.
ಯಾಕಂದ್ರೆ ಅವನು ಬಾಳಿ ಬದುಕಬೇಕು. ಮುಂದೆ ಕಾಲ ಬಂದಾಗ ನಾನು ಎಲ್ಲವನ್ನೂ ತಿಳಿಸಿ ಹೇಳುತ್ತೇನೆ. ಅಲ್ಲಿವರೆಗೂ ನಮ್ಮಲ್ಲಿರಲಿ ವಿಷಯ. ಆಯ್ತು ಸ್ವಾಮಿ, ನೀವು ಹೇಳಿದಂತೆ ಈ ವಿಷಯವನ್ನ ಯಾವ ಕಾಲಕ್ಕೂ ನನ್ನ ಮೈದನ ರಾಜೇಂದ್ರಿಗೆ ತಿಳಿಸುವುದಿಲ್ಲ. ಈ ವಿಷಯ ನಮ್ಮಲ್ಲಿ ಇರ್ಲಿ. ಆಯ್ತು, ಬನ್ನಿ ಹಾಗಾದ್ರೆ ಊಟ ಮಾಡಿ. ನಿಲ್ಲೆ ನನ್ನ ನಲ್ಲೆ, ಸುಂದರ ಸಮಯದಲ್ಲಿ ನಿನ್ನ ಸೇರಿ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡಬಾರೆ ನನ್ನ ನಲ್ಲೆ. ಆಯ್ತು, ಸದ್ಯವಾಗೇನಾದ್ರೂ ಹೇಳಿದ್ದೆ. ನಿಮ್ಮ ಹೆಸರು ಎಂತ?
ಅಣ್ಣ ಅತ್ತಿಗೆ. ಬಾ ಸಹೋದರ, ಈಗ ಬಂದೇನಪ್ಪ? ಹೌದಣ್ಣ, ಈಗ ತಾನೇ ಬಂದೆ. ಮೈದ್ನ ಬಾರಪ್ಪ, ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು. ಅತ್ತಿಗೆ, ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದ ಮುಖ್ಯ ಅತ್ತಿಗೆ. ತಮ್ಮ ಸಹೋದರ, ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತದೆ. ಮೊದಲು ದೇವರನ್ನ ಪಡೆದುಕೋ. ಸರಿ ಅಣ್ಣ. ಅಣ್ಣ ಆಶೀರ್ವದಿಸಿ. ಎತ್ತೇಳು ಸಹೋದರ, ಎತ್ತೇಳು. ಕರುನಾಡಿನಲ್ಲಿ ಕಲಿಯುಗದ ಕಲಿಕೇಸರ ಆಗಲಿ ಎನ್ನುವುದೇ ನನ್ನ ಬಲವಾದ ಆಶೀರ್ವಾದ. ಅತ್ತಿಗೆ ಆಶೀರ್ವದಿಸಿ. ಎದ್ದೇಳಪ್ಪ ಮೈದ್ನ, ಎದ್ದೇಳು. ಈ ಪುಣ್ಯ ಭೂಮಿಯಲ್ಲಿ ನೀನೊಬ್ಬ ವೀರ ಪುತ್ರನಾಗಿ ಮೆರೆಬೇಕನ್ನುವುದೇ ನೀನಿನ ಅತಿಗೆ ಆಸೆ ಇತ್ತು. ಅಣ್ಣ ಈ ಕಲಿಯುಗದಲ್ಲಿ ಅಣ್ಣ ಈ ಕಲಿಯುಗದಲ್ಲಿ ಘೋರ ಕೃತ್ಯ ಮಾಡುವ ಕಿರಾತಕ ಬಗೆದು ಭೂದೇವಿಗೆ ಸಮರ್ಪಿಸಿ ನನ್ನ ಭೂಮಿಯಲ್ಲಿ ವೀರ ಪುತ್ರನ ಬಿಡುವ ಪಡೆಯುತ್ತಿದ್ದೇನೆ. ನನ್ನ ಹೆಸರು ಗಂಡುಗಲಿ ಹೇಮಂತರ ತಮ್ಮ ರಾಜೇಂದ್ರಿಯ. ತಮ್ಮ ಸಹೋದರ, ತಮ್ಮ ಸಹೋದರ, ನೀನು ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ನೌಕರಿ ಅಣ್ಣ, ನಮ್ಮಂತ ಬಡವರಿಗಿದ್ದಲ್ಲಿ ನೌಕರಿ ಅಣ್ಣ. ನೌಕರಿ ಅನ್ನೋ ನಾನಿಗೆ ನೀಡರಿಸಿ ಬಂದಿದ್ದೇನಣ್ಣ ನಿನ್ನಲ್ಲಿರಬೇಕೆಂದು. ಮೈದ್ನ, ಇದೇನು ಹೇಳ್ತಾ ಇದೀಯಪ್ಪ? ಸ್ವಲ್ಪ ಬಿಡಿಸಿ ಹೇಳಿದ್ರೆ ತಾನೇ ನಮಗೆ ತಿಳಿಯುವುದು. ಅತ್ತಿಗೆ, ಈಗಿನ ಕಾಲದಲ್ಲಿ ನೌಕರಿ ಮಾಡಬೇಕಾದರೆ ಲೆಕ್ಕವಿಲ್ಲದ ಲಂಚ ಚೆಲ್ಲಬೇಕು ಈಗಿನ ಉಚ್ಚ ಅಧಿಕಾರಿಗಳಿಗೆ. ತಮ್ಮ ಸಹೋದರ, ಅದು ಏನಾಯ್ತಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ಅಣ್ಣ, ನಮ್ಮಂತ ಬಡವರು ನೌಕರಿ ಮಾಡಬೇಕಾದರೆ ಮೇಲಧಿಕಾರಿಗಳಿಗೆ ಲಂಚ ಕೊಡಬೇಕು. ಅದು ಅಲ್ಲದೆ ಇನ್ನು 7 ದಿನಗಳಲ್ಲಿ 5 ಲಕ್ಷ ರೂಪಾಯಿ ಲಂಚ ಕೊಡಬೇಕೆಂದು ಹೇಳಿದರು. ಅದಕ್ಕಾಗಿ ನೌಕರಿ ಬೇಡವೆಂದು ನಿರ್ಧಾರ ಮಾಡಿ ಬಂದಿದ್ದೇನಣ್ಣ ನಿನ್ನಲ್ಲಿರಬೇಕೆಂದು. ಮೈದುನ ರಾಜೇಂದ್ರ, ಇದೇನಪ್ಪ ಹೀಗೆ ಹೇಳ್ತಾ ಇದೀಯ? ಮೈದುನ, ಬಂದ ನೌಕರಿಯನ್ನ ಬಿಟ್ಟು ಬಂದಿದ್ದೀಯಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀಯಪ್ಪ? ಅತ್ತಿಗೆ, ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿ ಬಂದಿದ್ದೇನೆ. ಅತ್ತಿಗೆ, ನಿರ್ಧಾರ ಮಾಡಿ ಬಂದಿದ್ದೇನೆ. ಅಂದ್ರೆ ಅಂದ್ರೆ ನಿನ್ನ ಮಾತು ಅತ್ತಿಗೆ, ಇದ್ದೇ ಇದೆಯಲ್ಲ ಹಿರಿಯರ ಮಾಡಿದ ಆಸ್ತಿ, ಅದರಲ್ಲೇ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿ ಬಂದಿದ್ದೇನೆ ಇದೇ ಗ್ರಾಮದಲ್ಲಿ. ತಮ್ಮ ಸಹೋದರ, ನನ್ನ ತಮ್ಮ ರಾಜೇಂದ್ರ ಒಬ್ಬ ಪೊಲೀಸು, ಇಲ್ಲ ಲಾಯರು, ಇಲ್ಲ ಡಾಕ್ಟ್ರು, ಇಲ್ಲ ದೊಡ್ಡ ಅಧಿಕಾರಿ ಆಗುತ್ತಾನಂತ ಕನಸು ಕಂಡಿದ್ದ ಈ ಕಡುಬಡುವ. ಆದರೆ ಕನಸಿನ ಕಲ್ಪನೆ ಕಡಲಿನಂತ ಕರಗಿ ಕಂಬರಿ ಹೋಯಿತು ಎಲ್ಲ ನನ್ನ ಮನಸ್ಸಿನಲ್ಲಿ. ಹೌದಪ್ಪ ಮೈದುನ, ನೀನು ನಮ್ಮಂತೆ ಹೊಲದಲ್ಲಿ ದುಡಿಯುವುದು ಬೇಡ ಅಂತ ನಿಮ್ಮಣ್ಣ ಸಾಕಷ್ಟು ಸಾಲ ಶೂಲವನ್ನ ಮಾಡಿಕೊಂಡು ನಿನ್ನ ನಾವೊಬ್ಬ ದೊಡ್ಡ ವಿದ್ಯಾವಂತನಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡು ನಿನಗೆ ವಿದ್ಯೆ ಕಲಿಸಿ ಒಬ್ಬ ದೊಡ್ಡ ಸಾಹಿತ್ಯರನ್ನ ಮಾಡಬೇಕು ಅಂತ ಎಷ್ಟೊಂದು ಆಸೆ ಕನಸುಗಳನ್ನ ಕಂಡುಕೊಳ್ತಾರೆ ಗೊತ್ತೇನೆ. ಅಣ್ಣ, ಅತ್ತಿಗೆ, ಒಬ್ಬ ಪೊಲೀಸ್ ಆದರೆ 4 ಜನ ಕಳ್ಳರಿಗೆ ಶಿಕ್ಷೆ ಕೊಡಿಸಬಹುದು. ಒಬ್ಬ ಲಾಯರ್ ಆದರೆ 4 ಜನಕ್ಕೆ ನ್ಯಾಯ ಕೊಡಿಸಬಹುದು. ಅದೇ ಒಬ್ಬ ಡಾಕ್ಟರ್ ಆದರೆ 4 ಜನ ಜೀವ ಉಳಿಸಬಹುದು. ಅಷ್ಟೇ ಏಕಣ್ಣ. ಪೊಲೀಸು, ಲಾಯರು, ಡಾಕ್ಟರು ಅವರಿಗಷ್ಟೇ ಏಕೆ, ಇಡೀ ಜಗತ್ತಿಗೆ ಅನ್ನದಾತ ಈ ರೈತನಾಗಬಲ್ಲ. ಯಾರು ಏನ್ ಬೇಕಾದ್ರೂ ಆಗ್ಬೋದಣ್ಣ. ಒಬ್ಬ ರೈತನಾಗಬೇಕಾದರೆ ಪೂರ್ವ ಜನ್ಮದ ಪುಣ್ಯ ಇರಬೇಕಣ್ಣ, ಪುಣ್ಯ ಇರಬೇಕು. ಅದಕ್ಕ ಹಿರಿಯರು ಹೇಳ್ತಾರಣ್ಣ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಚೆಂದು. ಅದಕ್ಕಾಗಿ ಈ ತರ ನಿರ್ಧಾರಣ. ತಮ್ಮ, ನಿನಗೊಂದು ಕಿವಿ ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿಟ್ಟುಕೋ. ಯಾವ ಹೇಳೋಣ. ನೋಡು ಸಹೋದರ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಇದರಲ್ಲಿ ಆ ನರನಾಗನಂತ ಸೊಕ್ಕಿನ ಶ್ರೀಮಂತನಂತ ಅವಡಿಗೆ ಸಿಲುಕಿದಂತೆ ಈ ಸಮಾಜದಲ್ಲಿ ಸಾಗಬೇಕು. ಇದೇ ನನ್ನ ಮಾತು. ಅಣ್ಣ, ವೀರ ಪರಕಗಳಲ್ಲಿ ಹೋರಾಡಿ ವೀರ ಪರಕಗಳನ್ನು ಬಿರುದು ಪಡೆದ ಸಂಗೊಳ್ಳಿ ರಾಯಣ್ಣ ಅಷ್ಟೇ ಏಕಣ್ಣ. ಆ ವಿಷ ತುಂಬಿದ ಸರ್ಪ ನೆರನಾಗ ವಿಷಕ್ಕೆ ತಲೆ ಹಾಕಿದರೆ
ವಿಷ ತುಂಬಿದ ಗಜ ಸರ್ಪಗಳಿಗೆ ಗುಡುಗು ಹೊಡೆದ ಕರಡ ನಾನಾಗುವೇನಾ? ಗುಡುಗು ಹೊಡೆದ ಕರಡ ನಾನಾಗುವೆ. ಅಷ್ಟೇ ಅಲ್ಲ ಮಂತ್ರಿ, ಈ ಕರುನಾಡಿನ ಕೆಟ್ಟ ಕಣ್ಣಿಯರ ಕಣ್ಣು ನಿನ್ನ ಮೇಲೆ ಬೀಳದಂತೆ ನೀನು ಸಮಾಜದಲ್ಲಿ ಬಾಳು ಬದುಕಬೇಕಪ್ಪ. ಅತ್ತಿಗೆ, ಕಾಮದಿಂದ ನೋಡುವ ನಾರ್ಯರ ಕಣ್ಣುಗಳನ್ನು ಕಿತ್ತೆಸೆದು ತಕ್ಕ ಉತ್ತರ ಕಲಿಸಿ ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ, ಈ ಕನ್ನಡ ಭುವನೇಶ್ವರಿಯ ವೀರಪುತ್ರನಾಗುವೆ ಈ ನಾಡಿನಲ್ಲಿ. ಇದೇ ಈ ರಾಜೇಂದ್ರನ ಜೀವನದ ಹೋರಾಟ. ಅತ್ತಿಗೆ, ಜೀವನದ ಹೋರಾಟ. ತಮ್ಮ ಸಹೋದರ, ಬಡವರ ಕೋಪ ದವಡಿಗೆ ಮೂಲವಾಗಬಾರದಪ್ಪ. ಅಣ್ಣ, ಯಾಕಣ್ಣ ನನ್ನ ಮೇಲೆ ಅಪನಂಬಿಕೆ? ಇವನು ಅಂತಿಂತ ಗಂಡವಣ್ಣ. ಇಡೀ ಬ್ರಹ್ಮಾಂಡವನ್ನೇ ಇಬ್ಬರು ಮಾಡಬಲ್ಲೆ. ಸಮುದ್ರವನ್ನೇ ಗುರು ಬರೆದು ಬಲವಾಗಿ ಹರಿಸಬಲ್ಲೆ. ಈ ವಜ್ರಮೂರ್ತಿಯಿಂದ ಆಕಾಶಕ್ಕೆ ಗುದ್ದಿ ಗುಡುಗು ಸಿಡಿಲಂತೆ ಅಪ್ಪಳಿಸುವಂತೆ ಮಾಡಬಲ್ಲಣ್ಣ ಈ ರಾಜೇಂದ್ರ. ತಮ್ಮ ರಾಜೇಂದ್ರ, ನೀನ್ ಆಡುವ ನುಡಿ ಕೇಳಿದ್ರೆ ಹಸಿದ ಹೊಟ್ಟೆ ಕೂಡ ಇಂಡಿ ಹಾಲು ಕುಡಿದಷ್ಟು ಸಂತೋಷವಾಗುತ್ತದೆ. ಐದಿನ ಬಾರಪ್ಪ, ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಬಿಸಿ ಬಿಸಿ ಅಡಿಗೆ ಮಾಡಿ ಊಟ ಮಾಡೋಣ. ಅತ್ತಿಗೆ, ಊಟ ಮಾಡೋಕ್ಕಿಂತ ಪೂರ್ವದ ಸಮಯದಲ್ಲಿ ನಿಮ್ಮ ಬಾಯಿಂದ ಹಾಡು ಕೇಳಬೇಕನ್ನೋ ಆಸೆ ಅತ್ತಿಗೆ. ನಿಮ್ಮಿಷ್ಟಕ್ಕೆ ಎಲ್ಲ ಸೇರಿ ಹಾಡಿ ನನಗೆ. ನಮ್ಮ ಮನೆಯಲ್ಲಿ ಗುಣವೋ ನಿನಗೋ ಚಿತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆ ನಿನ ಸವಿಗೂಡಿದು ಪ್ರೀತಿಯ ಪರಮಾಣ ಪ್ರೀತಿಯ ಯಜಮಾನ.
ಹೇಳ್ತೀನಿ ಕೇಳ ಚಿನ್ನ ಏನ್ ನಮ್ ಕಡೆ ಉಳ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಹಾ ಹೈ ಅಂದ್ರೆ ಊತು ಅಲ್ಲಿ ಗಡಿ ಆದ್ಮೇಲೆ ನಮ್ಗೊಂದು ಸಿಗ್ನಲ್ ಕೊಡು. ಈ ಜಗತ್ತಿನಲ್ಲಿ ಒಬ್ಬನೇ ಡಾನ್ ಇರಬೇಕು, ಅದು ಈ ಗರುಡನೇ ಆಗಿರಬೇಕು. ನಾನು ಹೇಳಿದ್ದೆ ಕಾನೂನು, ನಾ ಮಾಡಿದ್ದೆ ಸರ್ಕಾರ. ಈ ಗರುಡನ ಜಿಂಕೆಯಲ್ಲಿ ಅದರ ಅಳಿಗಳು ಬಿಟ್ಟಿಲ್ಲ, ಇಲ್ಲ. ಆಕಸ್ಮಿಕವಾಗಿ ಈ ಗಂಡು ಗರುಡನ ಕಣ್ಣು ತಪ್ಪಿಸಿ ಹುಟ್ಟಿದ್ದೆ ಆದರೆ ನನ್ನ ತಲವಾರದಿಂದ ಅವನ ತಲೆ ಕತ್ತರಿಸಿ ನನ್ನ ಕತ್ತಿಗೆ ರಕ್ತಾಭಿಷೇಕ ಮಾಡಿಸಿದರೆ ನನ್ನ ಹೆಸರು ಗಂಡುಳ್ಳ ಗರಿಕೆಯರ ಮಿಂಡ ಅಲ್ಲ. ಈ ಮಗ ಕರಿ ಇಟ್ಟ ಗುರಿ ಇಟ್ಟ ಬಾಣ ಎಲ್ಲಿಗೂ ತಪ್ಪಿಲ್ಲ, ಹೋದೂ ಇಲ್ಲ. ಕುಂತಿದ್ದೆ ನೋಡು ನಿನಗೆ ಹೋಗದ ಮತ್ತೆ
ಹುಡುಕಿ ಹಾಕತಾರ ಕಟಕಂಡಿ ಗೆಳತಿ ಪಾದಿಂದ ನೀನು ಮನಸಾಗ ನಿನ್ನ ಮನ್ನಾಗ ಗಂಡನ ಕೈ ಹಿಡಿದು ಒಂದೆಲ್ಲ ಕಾಪೆಲ ಬೇಕನ್ರಿ ಕಾಪೆಲ ಯಾರಿಗೆ ಬೇಕೋ ಬಡವ ಬರ್ರಿ ತೋರಿ ಕಾಯದೋ ನುಗ್ಗಿ ಕಾಯದೋ ಮುಲ್ಲಂಗದ ಯಾರಿಗೆ ಬೇಕೋ ಬಡ ಬರ್ರಿ ತೋರಿ ಅಂದ್ರೆ ನಮ್ಮ ಜಗತ್ತಿ ತೊರೇನ್ ಹೊರೇಸ ಬಂದ ನಮ್ಮ ಬೀದಿ ಹಬ್ಬನ ನಿಂತ್ಕೊಳ್ತಲ್ರಿ ಅಪ್ಪ ನಮ್ಮ ಬೀದಿ ಹಬ್ಬನ ನಿಂತ್ಕೊಳ್ತೆ ಅಂದ್ರೆ ಇಲ್ಲಿ ಮಾತ್ರ ಒಂದು ಗಿರಾಕಿಲ್ಲ ನಮ್ಮ ಕೊಟ್ಟಿಗಾರಿ ಅನ್ಕೊಂಡ್ ಮನಿ ಮುಂದೆ ಹೋಗಿ ಅಲ್ಲೇ ವ್ಯಾಪಾರ ಮಾಡಿದ್ರೆ ಆಕಿ ಇರಪ್ಪನ ಮುತ್ತಪ್ಪ ಮಾವ ಉದ್ದುತನ ತಂದನಂತ ಆಯ್ಕೆನೆ ವ್ಯಾಪಾರ ಮಾಡ್ತಾಳೆ ನೋಡ್ಬೇಕಂತ ಹೊಂಟೀವಿ ಬಾಜು ಮನೆಯಾಗ ಬಾರಿ ಬಾಜು ಮನೆಯಾಗ ಕಾಪೆಲೆ ಬೇಕನ್ರಿ ಕಾಪೆಲೆ ಯಾರಿಗೆ ಬೇಕೋ ಬಡ ಬರ್ರಿ ತೋರಿ ಹುಡುಗಿ ಮಿಸಿ ಹೊತ್ತು ಗೌಡ್ಸ್ ಬರೋ ಕಣ್ಣ ಕಾಣಲಿಲ್ಲ ಏನ ನಿನ್ನ ಕಣ್ಣು ಕಿತ್ತಿ ಕೈಯ ಕೊಳ ಲೇ ಹುಡುಗಿ ನೀ ಹೊಡೆದ ಡಿಕ್ಕಿಗ ನಾನು ಮುಲ್ಲಂಗಿ ತುದಿಗ ಮುರಿದಾಗ ಕೊಳ್ಳೆ ತುದಿಗ ಮುರಿದಾಗ ಹುಡುಗಿ ನಿನ್ನ ಕಣ್ಣು ಕಿತ್ತಿ ಕೊಟ್ಟಿಲ್ಲ ನೋಡಿಲ್ಲ ಮುಲ್ಲಂಗಿ ತುದಿ ಮುರಿದಿತ್ತು ನಿನ್ ಚೀಲ ಹರ್ದತ್ತ ನಂಗೂ ಗೊತ್ತೈತಿ ಈ ಮೂರ್ ತಪ್ಪಿ ದಂಡ ಕಟ್ಟಬೇಕು ಲೇ ಹುಡುಗಿ ದಂಡ ಕಟ್ಟಬೇಕ ಯಾ ಕಟ್ಟಗಲೇ ಹುಡುಗಿ ನೀನು ನೀನ ಬಂದ್ ಹಾದಿ ಇವನ ಬಂದ್ ಹಾಕಟ ಚೀಲ ಹಾಕಿ ನಮ್ಗೆ ದಂಡ ಬಿಡ್ಕೋತೀನಿ ಸರಳ ಕಾಯಿಪಲ್ಲೆ ರೊಟ್ಟಿ ಕೊಟ್ಟಿ ಚಲೋ ಯಾಕಂದ್ರೆ ನಮ್ಮ ಅಪ್ಪು ಏನು ಕಾಲ ಮುಗ್ತೀನಿ ಮಗನ ಬಾ ಬರೇ ಹುಡುಗಿ 20 ರೂಪಾಯಿ ಚೀಲಕ್ಕ 500 ರೂಪಾಯಿ ಸಂತಿ ಹಾಕಂಗ್ ಹೊಂಟಿಲ್ಲ ಮತ್ತೆ ಭಾರಿ ಅದೇವ ಮತ್ ನೀನು ಗಸ್ಮ ಮುಚ್ಚನ್ ಮಾಡಿ ಹೇಳ
ಅಲ್ಲ ಹುಡುಗಿ ನೀ ಹೇಳಿದಾಗ ಆಲಿ ಅಂದಾಗ ನಿನ್ನ ಹೆಸರೇನ ಎತ್ತು ಮರ ಎತ್ತಿಗೆ ಪರಮ ಸಂದಿಗೆ ಕರ್ಕೊಂಡು ಹೋಗ್ತಾರೆ ಹೇಳ್ಬಿಟ್ಟು ಹುಡ್ರು ಬಿಟ್ಟು ಬಂದ್ರು ನನ್ನ ಬಗ್ಸಿರ್ತಾರ ನಿನ್ನ ಎತ್ತಿಗಂದ್ರ ಪರಮ ಸಂಧ್ಯಾಗ ಹೋಗಿ ಭಗವ ಮುಖಂಡ ಬರ್ತಾರ ಹುಡುಗರು ಎತ್ತು ತೋರ್ಸಂಗ ನನ್ನ ಹೆಸರ ಏನ ಕೈಯ ಕೊಟ್ಟೇಳ ಬಾಯ ಬಿಟ್ಟೇಳ ಹುಡುಗಿ ನನ್ನ ಹೆಸರು ಮದನ್ ಅಂತ ಮದನ ಮತ್ತೆ ಯಾರು ಮಾಡಿದ್ದಿ ಮಾಮನ ಆಗಿಲ್ಲ ಮತ್ತೆ ಮತ್ತೆ ಯಾರು ಆಗ್ಬೇಕ ಏನ್ ಅಣ್ಣ ಹಾಕ್ತೀನಿ ಹೇಳಿ ನಿನಗೆ ಎತ್ತನಿಸದ್ರಿ ಇತ್ತಾದಿ ನೀನ ಹಾ ನಿಂದೇನು ಕೇಳ ಅಡಿವಾಲಿದ ಹುಡುಕ್ತೇ ಬಂದ ಅಂದಾಗ ನೀನು ಸವಾರಿ ಈ ಕಡೆ ಹೊಂಟತಿ ಹೌದಾ ಹಿಂಗ ರತಿ ನೀ ಎಲ್ಲ ನೀ ವಯರ್ ಮಾಡೋದ್ ನೋಡಿದ್ರ ಎಲ್ಲೇ ದಾಂಡ ಕಾಪಲ್ ಎಕ್ಕಿತ್ತು ಅಲ್ಲ ಹುಡುಗಿ ಮಾಡ್ದೆ ಹುಡುಗಿ ಅದು ಬೇಕು ಗುಂಬಂದ 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 ಐತ್ಕೊಳ್ಳೆ ಹುಡುಗಿ ಗುಂಬಂದ ಗುಂಬಂದ ಹಾಕ್ಬೇಕಂದು ನಾ ಮಾಡಕ್ಕಿದ್ದೆ ಅಪ್ಪರ್ ನೀ ಮಾಡಕ್ಕಿದ್ದೆ ನಾ ಇಟ್ಕೊಂಡೆ ಮಾಡಿ ಮತ್ ನೀ ಇಟ್ಕೊಂಡಿಲ್ಲ ಬೇರೆ ಯಾವ ಬೇಕು ಹೇಳ ಆಗಲ್ಲ ಕಾಯದವು ಕಾಯದವು ಬಾಕಿ ಕಾಯದವು ಜ್ಞಾನಸದವು ಹುಡುಗಿ ಏನ್ ಬೇಕು ಚೋಳಿಕಾಯಿ ಅದಾವ ಬದ್ನೆಕಾಯಿ ಅದಾವ ಚೋಳಿಕಾಯಿ 50 ರೂಪಾಯಿ ಮಾಡೀನಿ ಬದ್ನೆಕಾಯಿ 80 ರೂಪಾಯಿ ಮಾಡೀನಿ ಅಲ್ಲಿ ಹಚ್ಚಿರೇನ್ರಿ ಕಡಿಮೆ ಕಡಿಮೆ ಮಾಡಾಕ ಸವಲ್ಯಾಗ ಅಷ್ಟು ಹಾಕ್ಯಾರಲಿ ಹುಡುಗಿ ನನಗ ನೀನು ಕಡಿಮೆ ಮಾಡಿ ಕೊಟ್ಟು ನಡಿಯ ಮಾಡಿ ನೋಡು ಹೇಳ್ತೀನಿ ರತಿ ಕೇಳಿಲ್ಲ ಬದ್ನೆಕಾಯಿ 80 ರೂಪಾಯಿ ಚೋಳಿಕಾಯಿ 50 ರೂಪಾಯಿ ಏನು ಬಾರಿ ಗೆಟ್ಟಿರಿ ಏನ್ ಬೇಕು ನೋಡು ರತಿ ಬದ್ನೆಕಾಯಿ ತಗೊಂಡ್ರ ಪಟ್ಟನಿದ್ ಏನಿಲ್ಲ ಮೂಲಂಗಿ ಕೋಳಿಕಾಯಿ ತಗೊಂಡ್ರ ಮಾಡಿ ಏನ ನಿನ್ನಂತಾಗ ನಾನು ಬ್ಯಾಗ್ ಹೊತ್ಕೊಂಡ್ ಬರಗಲ್ಲ ಅಲ್ಲಿದ್ರೆ ಗಾಡಿಯಾಗ ಹಚ್ಕೊಂಬಂದು ನಿಮ್ಗೆ ಹಾಕಿ ಇಡಕ ನೋಡಿ ಯಾವ್ದ ಎಲ್ಲ ತಮ್ಮಂದಿನಿ ಹುಡುಗಿ ನೋಡಿ ಹಣ ಹಾಕ್ಬಾರ್ದು ಹುಡುಗಿ ಚೀಲಾಗ ಮಾಡ ಬೇಸ್ ಮಾಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತೇನ್ ಬೇಕು ಮತ್ತೆ ಯಾಕೆ ನೋಡ್ತೀವಿ ಆದ್ರೆ ನನ್ನ ಒಂದು ಕಂಡೀಷನ್ ಹುಡುಗಿ ನನ್ನ ಒಂದು ಕಂಡೀಷನ್ ಅಂದ್ರೆ ಏನಂತ ತಿಳ್ಕೊಂಡಿ ನೀನು ನನ್ನ ಕಂಡೀಷನ್ ಅಂದ್ರೆ ಏನಂತ ಮಾಡಿ ಆದ್ರ ನನ್ನ ಕೂಡ ಮಾಡ್ಬೇಕು ನೀನು ಮಾಡಲ್ಲ ವ್ಯಾಪಾರ ಅಂದ್ರೆ ರತಿ ವ್ಯಾಪಾರ ಅಂದ ಮಾವ ಹೊಡಿ ಜಾಗ ಮಧ್ಯೆ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ
झुमके देख लो कोई नोनी से मन के चिन्ह सुना के चिन्ह ಅಡ್ಡಾಡಲ್ರಿ ಮುಂದ ನಿಮ್ ಮಳೆ ಆಗೋದಿನ್ರಿ ಮುಂದ ನಿಮ್ ಮಳೆ ಆಗೋದಿನಿ ಏ ಮಗನ ನನಗೆ ಮಾವ ಅನ್ಬೇಡಿ ಮಗನ ಯಾವ ಮಗಳ ಬಾಜಾರಕ್ಕೆ ಹೋಗಿ ಕಾಯಿಪಲ್ಲೆ ತಗೊಂಬಾರವ ಅಂತ ಹೇಳಿದ್ರ ಇಲ್ಲಿ ಮಂಜಾನ ಮಗನ್ ಗುಟ್ಟಿ ಏನೈತೆ ಯಪ್ಪ ನಾ ಬಜಾರ್ಗೆ ಹೋಗಿ ಕಾಪಲ್ ತರ್ಬೇಕು ಮಾಡಿದ್ದೆ ಕಾಯಿಪಲ್ಲೆ ಎಲ್ಲ ಬಂದ್ಬಿಟ್ಟಿತ್ತು ಅದಕ್ಕೆ ಇಲ್ಲೇ ನಿಂತ್ಬಿಟ್ಟಿದ್ರು ಯವ್ವ ಮಗಳ ಚೀಲ ಊರ ಅಜ್ಜಿ ಬಾಲಾಗೈತಲ್ವಾ ನೀನು ಊರ ಅಜ್ಜಿ ಬಾಲಾಗೈತೀನಿ ಯಪ್ಪ ಏನ್ ಹಿಂಡಿ ಏನಿಟ್ಟಿ ಹಿಂಡ್ರಲ್ಲೇ ಯಪ್ಪ ಇವನು ಹೀರಿಕೆ ಉದ್ದು ತಗೊಂಬಂದ ಚೀಲ ಹೋಗಿದ್ದೆ ಯಪ್ಪ ಅದಕ್ಕೆ ನನ್ನ ಚೀಲ ಹೊರಬೇಕು ಯಪ್ಪ ಚೀಲ ಆತ ಅನ್ಯಾಯ ಮಾಡ್ತಾನ ಮಗ ಬಾ ಎಂದೋಗ ಬರಾನಿ ಮಾವನ ಬಾ ತಲಾಟಾರ ನಿನ್ನ ಮಗಳ ಚೀಲ ಭಾಳ ಸಂದಿತ್ರಿ ತುರ್ಕರ್ದ ನಿನ್ನ ಮಗಳ ಚೀಲ ತಳನಾರ್ದು ಹೋತ್ರಿ ಅಪ್ಪ ತಳನಾರ್ದು ಹೋತು ಲೇ ಮಗನ ಲೇ ಊರ್ ಬಿಟ್ಟು ಊರಿಗೆ ಬಂದು ಹಂದಿ ಅಂತ ಕುಡಿದಂತ ಗಾಡಿ ತಗೊಂಡ್ಬಂದು ಯಾವ ಮಗಳ ಇನ್ನೊಂದ್ ಸ್ವಲ್ಪ ನಿಂತ್ರ ಇರೋದು ಒಂದ್ ಚೀಲ ಬಂಗಾರದ ಚೀಲ ಅರ್ಧ ಚಿನ್ನಿ ಮಾಡ್ತಾನ ಮಂಗ್ಯಾನ ಮಗ ಏನ್ ಮಗ ಬರಾಡಿ ಮಾನ್ ಹೋಗಮ್ಮ ಚೀಲದ ಅರ್ಧತಿ ನಿನ್ನ ಮಗಳ ಪರಮ ಸಂಘ ಲೆಕ್ಕಕ್ಕದ ಮತ್ ಚೀಲ ಅರ್ಧತಿ ಅಂದ್ರೆ ನಿನ್ನ ಮಗಳೇನು ಸಿಗ್ತಾವ ನಾಚಿ ಅಲ್ಲ ತಲಾಟಿ ಎಂತ ವತ್ನ ಬಂದ್ ಎಂತ ನೋಡಿ ಮಾಡೋದಿಲ್ಲ ತಲಾಟಿ ಹೋಗ ಹಿಂದ ನಿನ್ನ ಮಗಳಿಗೆ ಗಂಡನಾಗಿ ನಾನು ನಿನ್ನ ಕೈಯಾರ ಕಾ ತೋರಿಸಲಿಲ್ಲ ಅಂದ್ರ ನನ್ನ ಹೆಸರು ಮದನನಲ್ಲ ಒಲೆ ಹೋಗ ನಾಳೆ ಪೊಲೀಸ್ ಪರೀಕ್ಷೆ ಬರೆಯಲು ಬೆಂಗಳೂರಿಗೆ ಹೊರಟಿದ್ದೇನೆ. ನಿನ್ನ ಕೃಪಾ ಕಟಾಕ್ಷ ಸದಾಗಿ ನೀರು ಕಟ್ಟಿಗೆ ನಿರುದ್ಯೋಗಿ ಮೇಲೆ ಬೀಳುತ್ತಾರೆ. ಇದೋ ನನ್ನ ದೀರ್ಘದಂಡ ನಮಸ್ಕಾರ.
ಎಂಬ ಪರೀಕ್ಷೆಯಲ್ಲಿ ಪಾಸ್ ಆಗಿರುವೆ. ಆದರೆ ಮದುವೆ ಎಂಬ ಸಂದರ್ಶನದಲ್ಲಿ ಸಿಲುಕಿಕೊಂಡಿರುವನು ಈ ಸಂದೀಪನ 2 ಪರೀಕ್ಷೆ ಪಾಸ್ ಮಾಡಿದ್ರೆ ಸದಾ ನಿನ್ನ ದಾಸನಾಗಿ ಸೇವೆ ಮಾಡುವನು ತಾಯಿ. ವೇಳೆ ಬಹಳವಾಯಿತು. ನನ್ನ ಪ್ರೀತಿಯ ಗೆಳತಿ ದೀಪ ಇನ್ನೂ ಏಕೆ ಬರಲಿಲ್ಲ? ಓ, ಬಂದೇ ಬಿಟ್ಟಳು. ಸಂದೀಪ್ ಬಂದು ತುಂಬಾ ಹೊತ್ತಾಯ್ತಾ? ಬಂದು ತುಂಬಾ ಹೊತ್ತಾಯ್ತು. ಹಾ ದೀಪ, ನಾನು ನಾಳೆ 1 ವಾರದ ಮಟ್ಟಿಗೆ ಬೆಂಗಳೂರಿಗೆ ಹೊರಟಿದ್ದೇನೆ. ಏನು, 1 ವಾರನಾ? ಯಾಕೆ? ಪೊಲೀಸ್ ಪರೀಕ್ಷೆ ಬರೆದು ಅದರ ಫಲಿತಾಂಶ ತೆಗೆದುಕೊಂಡು ಬರಬೇಕು. ನೋಡಿ ಸಂದೀಪ್, 1 ವಾರ ಅಲ್ಲ, 1 ಗಳಿಗೆ ಸಹ ನನ್ಗೆ ನಿಮ್ಮನ್ನು ಬಿಟ್ಟಿರುವ ಶಕ್ತಿ ಇಲ್ಲ ಸಂದೀಪ್. ದೀಪ, ಈ ಮಾತು ಶುದ್ಧ ಸುಳ್ಳು ನಿನ್ನದು. ಯಾಕೆ ಸಂದೀಪ್, ನನ್ನ ಪ್ರೀತಿ ಮೇಲೆ ನಿಮ್ಗೆ ಅಷ್ಟೊಂದು ಅಪನಂಬಿಕೆನಾ? ಹೌದು ದೀಪ, ಹೌದು. 1 ಗಳಿಗೆ ಬಿಟ್ಟಿರಲು ಆಗದೊಂದು ಹೇಳುತ್ತಿರುವೆ, ಆದರೆ ನಾನು ನಿನಗೋಸ್ಕರ 2 ಗಂಟೆಗಳಿಂದ ಕಾಯುತ್ತಿರುವೆ, ಗೊತ್ತಾ? ಸಂದೀಪ್, ಇದುವೇ ನೀವು ಆಡ್ತಿರುವ ಮಾತು? ಹೌದು ದೀಪ, ಹೌದು. ಅಲ್ಲ, ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ? ನಿಮಗಾಗಿ ಪ್ರಾಣ ಕೊಡಲು ಸಿದ್ಧ ನಾನು. ದೀಪ, ಪ್ರೀತಿಯೇ ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ? ನಿನ್ನಲ್ಲಿ ಪ್ರೀತಿ ಇದ್ದರೆ ನನ್ನನ್ನು ನೋಡಲು ಆತುರದಿಂದ ಓಡೋಡಿ ಬರುತ್ತಿದ್ದೆ. ಸಂದೀಪ್, ಹೆಣ್ಣಿನ ಕಷ್ಟ ನಿಮ್ಗೇನ್ ಗೊತ್ತು? ನೀವೇನೋ ಗಂಡಸರು ಹಾಗೋ ಹೀಗೋ ಬಂದ್ಬಿಡ್ತೀರಾ. ಆದ್ರೆ ಹೆಣ್ಣು ಮನೆಯಿಂದ ದಾಟಿ ಬರ್ಬೇಕಾದ್ರೆ 7 ಸುತ್ತಿನ ಕೋಟೆ ದಾಟಿ ಬಂದಂತೆ, ಗೊತ್ತಾ ನಿಮ್ಗದು? ದೀಪ, ಈ ಬಣ್ಣದ ಮಾತಿಗೆ ಹತ್ತು ಕರೆದರೆ ಕರಗುತ್ತದೆ ಎಂದು ತಿಳಿದಿರುವೆಯಾ ನನ್ನ ಮನ? ಸಂದೀಪ್, ನೀನೇ ನನ್ನ ಜೀವ ದೈವ ಅಂತ ನಂಬಿ ಪೂಜಿಸುತ್ತಿದ್ದವಳು ನಾನು. ಅಂತದ್ರಲ್ಲಿ ಈ ನಿನ್ನ ಮನಸ್ಸು ಮೃದುವಾದ ಮಲ್ಲಿಗೆ ಅಂತ ತಿಳಿದಿದ್ದೆ, ಆದ್ರೆ ಮೃಗದ ಮನಸ್ಸಿರೋ ಮನುಷ್ಯ ಅಂತ ನಾನು ತಿಳಿದಿರ್ಲಿಲ್ಲ. ಹೌದು, ಇಷ್ಟೆಲ್ಲ ಆದ್ಮೇಲೆ ನನಗಿನ್ನು ಮಸನದ ದಾರಿಯೇ ಸೂಕ್ತ. ದೀಪ, ನಿಲ್ಲು. ಕೈ ಬಿಡಿ. ಕಡಿಮೆ ಆಗಲಿ ನನ್ನ ಮೇಲಿನ ಕೋಪ, ಇಲ್ಲವಾದರೆ ಅಂಟಿಕೊಳ್ಳುವುದು ನಿನ್ನ ಶಾಪ. ಇದೆಲ್ಲ ಬೇಕಾಗಿಲ್ಲ, ಕೈ ಬಿಡಿ ನನ್ನನ್ನು. ನನ್ಗಿನ್ನು ಸಾವೇ ಸೂಕ್ತ. ಹಾ, ನಾನು ನಿನ್ನೊಂದಿಗೆ ಸಾಯ್ತೇನೆ ದೀಪ. ಅಯ್ಯಯ್ಯೋ, ಅದೆಲ್ಲ ಏನ್ ಬೇಕಾಗಿಲ್ಲ, ಹೋಗಿ. ನಾನು ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರಲ್ಲ, ಹೋಗಿ. ನನ್ ಸತ್ ಮೇಲೆ ಗೊತ್ತಾಗುತ್ತೆ ನನ್ ಪ್ರೀತಿ ಎಂತದ್ದು ಅಂತ. ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನ್ರಿ ನಾನು. ದೀಪ, ಇಬ್ಬರು ಒಟ್ಟಿಗೆ ಪ್ರಾಣ ಬಿಟ್ಟರೆ ಅದೆಷ್ಟು ಪ್ರೀತಿ ಮಾಡುತ್ತಿದ್ದರೆಂದು ಇಡೀ ಜಗತ್ತಿಗೆ ಗೊತ್ತಾಗುತ್ತದೆ. ಆಗಲಿಲ್ಲ ಮಧುನಂತೆ. ಸಂದೀಪ್, ಅಂದ್ರೆ ನಿನ್ ಮಾತು? ದೀಪ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ಹಾಗಾದ್ರೆ ನಿನ್ನ ಬಿಟ್ಟು ಆರಕ್ಷಣ ಇರಲು ಸಾಧ್ಯವಿಲ್ಲ. ಇಲ್ಲಿವರೆಗೂ ಮಾತಾಡಿದ್ದು ಬರೀ ನಾಟಕ. ಸ್ವಲ್ಪ ನಿನ್ನನ್ನು ರೇಗಿಸುವಂತ ಅರ್ಥ ಮಾಡಿ. ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀನ್ ಇಲ್ಲ ಅಂದ್ರೆ ಈ ಬಾಳೆ ಇಲ್ಲ. ಏ ಹುಚ್ಚಿ, ಇದೆಲ್ಲ ಮಾಡಿದ್ದು ಬರೀ ತಮಾಷೆಗೆ. ಹಾ ದೀಪ, ಒಂದು ಮಾತು. ಅದ್ಯಾವ ಮಾತು? 1 ವಾರದ ಹೊತ್ತಿಗೆ ನಿನ್ನನ್ನು ಮರಿಬೇಕಾದ್ರೆ ಕೊಡೆ ಸಿಹಿ ಮುತ್ತು. ಶುರು ಆಯ್ತು ಹೊರಗಟ್ಟು. ದೀಪ, ಏರಿದೆ ಪ್ರೇಮದ ಮತ್ತು ಕೊಡೆ ಸಿಹಿ ಮುತ್ತು, ನಾನು ಆಗುವೆ ನಿನ್ನ ಸೊತ್ತು. ನಿಮ್ಮ ಪ್ರೀತಿಗೆ ಹೋಗಿರುವೆ ನಾನು ಸೋತು, ನಿಮಗಾಗಿ ಕೊಡುವೆ ನಾನೊಂದು ಮುತ್ತು. ಹಾಗೆ ಪ್ರಾಣ ಹೋಗಲಿ, ಕೈ ಬಿಡಲಾರಿ, ಯುಗಗಳು ಕಳೆದು ಮರಳಿದೋಳು, ನನ್ನ ಜೀವದ ಜ್ಯೋತಿ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ನನ್ನ ಜೀವದ ಜ್ಯೋತಿ.
ನನ್ನ ಜೀವದ ಜೋಡಿ